ಗಾಯ್ಸ್ ನೋಡಿ ಏನಪ್ಪ ವಿಚಾರ ಅಂದರೆ ನೋಡಿ ನಾವು ಕುರಿಗೆ ಫೀಡರ್ ಮಾಡ್ಕೊಂಡಿದ್ದೀವಲ್ಲ, ಕುರಿ ಫೀಡರ್ಗಳಿಗೆ ಎಂಡ್ ಕ್ಯಾಪು ಇದೇ ಪೈಪಿಂದ ಎಂಡ್ ಕ್ಯಾಪ್ ಯಾವ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, 100% ನಿಮ್ಗೆ ಗೊತ್ತಾಗುತ್ತೆ. ಯಾರಾದರೂ ಕುರಿ ಸಾಗಾಣಿಕೆ ಮಾಡ್ತಾ ಇರೋರು, ಇಲ್ಲ ಕುರಿ ಸಾಗಾಣಿಕೆ ಮಾಡೋದಕ್ಕೆ ಶೆಡ್ ಮಾಡ್ತಾ ಇರೋರು, ಸೊ ಫೀಡರ್ ಮಾಡ್ಕೋಬೇಕಂದ್ರೆ ಇದು 100% ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿದೆಯಲ್ವಾ, ಇದೇ ಪೈಪ್ನ ನಾವು 2 ಅಡಿ ಕಟ್ ಮಾಡ್ಕೊಂಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಇದೇ ಪೈಪು ಎಕ್ಸ್ಟ್ರಾ ಮಿಕ್ಕಿತ್ತಲ್ವಾ, ಆ ಪೈಪ್ನ ನಾವು 2 ಅಡಿ ಕಟ್ ಮಾಡಿಕೊಂಡು, ನೋಡಿ ಇದು ಒಂದು ಲೆಂತು ಫುಲ್ಲು ಮಿಕ್ಕಿತ್ತು. ನಾವೇನು ಮಾಡಿದ್ವಿ, ಎಂಡ್ ಕ್ಯಾಪ್ ಮಾಡೋಕ್ಕೆ ಏನು ಮಾಡೋದು ಅಂತ ನೋಡಿದಾಗ ಸಪ್ರೇಟ್ ಎಂಡ್ ಕ್ಯಾಪ್ ತಂದು ಹಾಕ್ತೀವಿ ಅಂತ ಬಂದರೆ ಹೆವಿ ಕಾಸ್ಟು ಜಾಸ್ತಿ ಆಗ್ತಾಯಿತ್ತು. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಏನು ಮಾಡಿದ್ವಿ, ಇದನ್ನೇ 2 ಅಡಿ ಕುಯ್ಕೊಂಡು ಕರೆಕ್ಟಾಗಿ ನೋಡಿ ಕಾಯಿಸಿದ್ರೆ, ಗರಿನೋ ಬೆಂಕಿನ ಹಾಕ್ಬಿಟ್ಟು ಕಾಯಿಸಿದ್ರೆ ಅದು ಫುಲ್ಲು ಫ್ಲ್ಯಾಟ್ ಆಗಿಬಿಡುತ್ತೆ. ನೀಟಾಗಿ ಕಾಯಿಸಿದ್ರೆ ಫುಲ್ಲು ಫ್ಲ್ಯಾಟ್ ಆಗಿಬಿಡುತ್ತೆ. ಅದು ಫ್ಲ್ಯಾಟ್ ಆದಾಗ ನಾವು ಒಂದು 20 ನಿಮಿಷ ಅದನ್ನು ಹಾರ್ಕೊಳಕ್ಕೆ ಬಿಟ್ರೆ ಸೊ ಗಟ್ಟಿ ಆಗಿಬಿಡುತ್ತೆ. ಈ ಪೈಪ್ ಎಷ್ಟು ಗಟ್ಟಿ ಇದೆ ಅದೇ ಥರ ಗಟ್ಟಿ ಆಗಿಬಿಡುತ್ತೆ. ಅದು ಯಾವ ಥರ ಫ್ಲ್ಯಾಟ್ ಆಗೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಫುಲ್ಲು ಫ್ಲ್ಯಾಟ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಅರ್ಧ ಅಡಿ ಇರೋದಿದು. ಸೊ ನಾವು ಇದನ್ನು ದೊಡ್ಡದನ್ನ ಫ್ಲ್ಯಾಟ್ ಮಾಡಿದಾಗ ಫುಲ್ ದೊಡ್ಡದಾಗಿ ಕಾಣಿಸು. ಇದನ್ನು ಕುಯ್ಕೊಂಡಿದ್ದೀನಲ್ಲ, ಇದನ್ನು ಏನು ಮಾಡೋದು ಅಂದರೆ ನಾವು ಇವಾಗ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಎಂಡಿಂದ ಹಿಂಗೆ ಹಾಕೊಂಬಿಟ್ಟು ಇದನ್ನು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಕಟ್ ನೋಡಿ ಈ ಥರ ನೀಟಾಗಿ ಹಾಕ್ಬಿಟ್ಟು ಇಲ್ಲಿ ಮಾರ್ಕ್ ಹಾಕೊಂಡು ನೋಡಿ, ಮಾರ್ಕರಲ್ಲಿ ನೋಡಿ ಈ ಥರ ನೀಟಾಗಿ ಮಾರ್ಕ್ ಹಾಕೊಳ್ಳೋದು. ಎಷ್ಟು ಬೇಕಷ್ಟು ನಾವು ನೀಟಾಗಿ ಮಾರ್ಕ್ ಹಾಕ್ಕೊಂಡು ಇದನ್ನು ತೆಗಿಬಿಟ್ರೆ ನೋಡಿ ಈ ಥರ ಮಾರ್ಕ್ ಸಿಗುತ್ತೆ ನಮಗೆ. ಸೊ ಈ ಥರ ಮಾರ್ಕಿಗೆ ನಾವು ನೀಟಾಗಿ ಕುಯ್ಕೋಬೇಕು. ಬನ್ನಿ ಯಾವ ಥರ ಕುಯ್ಕೊಳ್ಳೋದು ಅಂತ. ನೀಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಪೋರ್ಷನ್ ಕೂಡ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಫ್ಲ್ಯಾಟ್ ಆಗಿ ಬರುತ್ತೆ. ಓಕೆನಾ, ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಈ ಪೋರ್ಷನ್ ನೀಟಾಗಿ ಕುಯ್ದಾಕ್ಬಿಡ್ರಿ ಇದನ್ನು. ಕರೆಕ್ಟಾಗಿ ಶೇಪಲ್ಲಿ ಕುಯ್ಕೊಂಡ್ರೆ ಆ ಇದರೊಳಗಡಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇದು ಬನ್ನಿ ತೋರಿಸ್ತೀನಿ. ಯಾವ ಥರ ಫಿಕ್ಸ್ ಮಾಡೋದು ಅಂದರೆ ನೋಡಿ ಈ ಥರ ಎಲ್ ಶೇಪ್ ಕ್ಲಾಂಪ್ ಸಿಗುತ್ತೆ. ಎಲ್ ಶೇಪ್ ಕ್ಲಾಂಪು ಮತ್ತು ತಿರ್ಗಾ ನೋಡಿ ಈ ಥರ ಇವು ಏನು ಸ್ಕ್ರೂಗಳು, ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ನೀವು ಇದನ್ನು ಪರ್ಚೇಸ್ ಮಾಡಿಬಿಟ್ಟು ಇದನ್ನು ಫಸ್ಟು ಮೇಲ್ಗಡೆಯಿಂದಲೇ ಇಲ್ಲಿಗೆ ಸ್ಕ್ರೂ ಮಾಡ್ಕೊಂಬಿಡಿ. ಇಲ್ಲಿಗೆ ಮೇಲ್ಗಡೆಯಿಂದ ಸ್ಕ್ರೂ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಇಟ್ಬಿಟ್ಟು ಹಿಂಗಿಂದ ಒಳಗಡೆಯಿಂದ ಸ್ಕ್ರೂ ಮಾಡಿಬಿಟ್ರೆ ಅದಕ್ಕೆ ಮುಗಿದಾಯಿತು. ನೀಟಾಗಿ ಎಂಡ್ ಕ್ಯಾಪ್ ಫಿನಿಶ್ ಅಷ್ಟೇ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS Farmers ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.